ಹಾ 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 ರಕ್ಷಾ, ಎಷ್ಟು ಚೆನ್ನಾಗಿ ತಲೆ ಓದ್ತಾ ಇದೆಯೇ. ನಿನ್ಗೆ ಒಳ್ಳೆ ಗಂಡ ಸಿಕ್ಕಿ 100 ಕಾಲ ಚೆನ್ನಾಗಿರಮ್ಮ. ಹೌದು, ಟೀ ಮಾಡ್ತೀನಿ ಅಂತ ಹೋದೆ, ಹಾಗೆ ಬಂದ್ಬಿಟ್ಟಿದ್ಯಾ? ಏ ಚಿಕ್ಕಪ್ಪ, ಏನ್ ನೀವಿಲ್ಲಿ? ಎರಡು ಮನೆಯಲ್ಲಿ ನಿಮಗೆ ಹುಡುಗಿ ಹುಡುಕ್ತಿದಾರಂತೆ. ಅದಕ್ಕೆ ನೋಡಿ ಮುಖದಲ್ಲಿ ಮದುಮಗನ್ ಕಳೆ ಎದ್ ಕಾಣಿಸ್ತಾ ಇದೆ. ಮತ್ತೆ ಎಲ್ಲಿ ತನಕ ಬಂತು ತಯಾರಿ? ಹುಡ್ಗಿನ್ ನೋಡಿದ್ರಾ? ನಾನು ಹುಡುಗಿನ ನೋಡೋದಾಗಿರ್ಲಿ ಕಣಮ್ಮ. ನೀನೇನು ಯಾರಿಗೂ ಹೇಳ್ದೆ ಕೇಳದೆ ಹುಡುಗನ್ ನೋಡ್ಕೊಂಡಿದೀಯಂತೆ? ಚಿಕ್ಕಪ್ಪ ಏನ್ ಹೇಳ್ತಿದ್ಯಾ? ಹುಡ್ಗಾನ? ನಂಗೆ ನೀನ್ ಲವ್ ಮಾಡ್ತಾರೋ ವಿಚಾರ ಗೊತ್ತಾಯ್ತು. ಮಾತಾಡು ಅಮ್ಮ. ನೀನ್ ಇಲ್ಲ ಅಂತ ಹೇಳ್ತಿಲ್ಲ ಅಂದ್ರೆ ವಿಷಯ ನಿಜ ಅಂತ ಆಯ್ತಲ್ವಾ? ಚಿಕ್ಕಪ್ಪ ಅಲ್ಲಮ್ಮ, ಅಣ್ಣಂದ್ರು ಹೀಗೆ ಅಂತ ಗೊತ್ತಿದ್ದು ನೀನು ಯಾಕೆ ಹಿಂಗ್ ಮಾಡ್ದೆ? ದೊಡ್ಡಣ್ಣ ಅಂತೂ ನಿನ್ ಮೇಲೆ ಜೀವನ ಇಟ್ಕೊಂಡಿದ್ದಾರೆ. ನಿನ್ ಮದ್ವೆ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಬೆಟ್ಟದಷ್ಟು ಕನಸು ಕಟ್ಕೊಂಡಿದ್ದಾರೆ. ನೀನ್ ನೋಡಿದ್ರೆ ಯಾರನ್ನೂ ಪ್ರೀತಿ ಮಾಡ್ತಾ ಇದೀಯಲ್ಲಮ್ಮ. ಸಿದ್ದು ತುಂಬಾ ಒಳ್ಳೆಯವನ್ ಚಿಕ್ಕಪ್ಪ. ಅದನ್ನೆಲ್ಲ ನಿಮ್ಮಪ್ಪ ಕೇಳಲ್ಲ ಕಣಮ್ಮ. ಪ್ರೀತಿಗೆ ಸಿಗೋ ಬೆಲೆ ಏನು ಅಂತ ಎದುರುಗಡೆ ಮನೇಲಿರೋ ನಿಮ್ಮ ಮತ್ತೆ ನೋಡಿದ್ಮೇಲೆ ಗೊತ್ತಾಗ್ಲಿಲ್ವೇನಮ್ಮ ನಿಂಗೆ? ನಮ್ಮ ಅಕ್ಕ ಪ್ರೀತಿ ಮಾಡಿದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ 30 ವರ್ಷದಿಂದ ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ. ಆ ಪರಿಸ್ಥಿತಿ ನಿನಗೂ ಬರ್ಬೇಕಾ ಅಮ್ಮು? ನಮ್ಮ ಅಕ್ಕಂಗೆ ತವ್ರ ಮನೆ ಪ್ರೀತಿ ಸಿಗದೆ ಇದ್ರು ಅದ್ರ 100 ಪಟ್ಟು ಪ್ರೀತಿ ಕೊಡೋ ಗಂಡ ಸಿಕ್ಕಿದ್ದಾರೆ. ನೀನ್ ಪ್ರೀತಿ ಮಾಡೋ ಹುಡುಗನಿಗೆ ಅಷ್ಟು ಒಳ್ಳೆತನ ಇದೆ ಅನ್ನೋ ನಂಬಿಕೆ ನಿನಗಿದೆಯಾ ಅಮ್ಮು? ನಿನ್ನ ಹೆದರ್ಸ್ಬೇಕು ಅಂತ ನಾನು ಈ ಮಾತು ಹೇಳ್ತೇನೆ. ನಿನ್ನ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಿನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಮಾತು ಹೇಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಅಣ್ಣಂದ್ರು ತಲೆ ತೆಗ್ಸೋಂತ ಕೆಲಸ ಮಾಡಬೇಡ ಅಮ್ಮು. ಇದ್ರ ಮೇಲೆ ನಿನ್ನಿಷ್ಟ ಕಣಮ್ಮ, ನಿನ್ನಿಷ್ಟ. ಕೇಶವ, ನಿನಗೆ ಅಂತ ಬಿಸಿ ಬಿಸಿ ಬಾದಾಮಿ ಅಂತ ಒಮ್ಮೆ ತಗೋ ಕುಡಿ. ಮೀನಾ, ಇವತ್ತೇನಾದ್ರು ಅಮಾವಾಸ್ಯನಾ ಇಲ್ಲ ಉಣ್ಮೆನಾ? ಯಾಕೋ? ನಾನ್ ಕೇಳ್ದಲೇನೆ ಗಂಡನ್ ಸತ್ಕಾರ ಮಾಡ್ತಿದ್ದಿಲ್ಲ ಅದಕ್ಕೆ. ಕೇಶವ, ಇವತ್ ನಾನು ತುಂಬಾ ಖುಷಿಯಾಗಿದ್ದೀನಿ. ಮಾವ ಮನೆಯವ್ರ ಹತ್ರ ಎಲ್ಲ ಮಾತಾಡಿದ್ರಲ್ಲ, ನನಗಂತೂ ಹೋಗಿ ಜೀವ ವಾಪಸ್ ಬಂದಂಗಾಯ್ತು. ತಗೋ ಕುಡಿ. ಮೀನಾ, ಈಗ ತಾನೇ ಊಟ ಮಾಡಿದೀನಿ ಕಣೆ. ಖುಷಿ ಆಯ್ತು ಅಂತ ನನಗ್ ಕುಡ್ಸೋದು ಯಾಮ್ ನ್ಯಾಯ? ಏನ್ ಗೊತ್ತಾ ಕೇಶವ, ಮಾವ ಎಲ್ಲಿ ಮನೆಯವ್ರ ಹತ್ರ ಪರ್ಮನೆಂಟ್ ಆಗಿ ಮಾತಾಡೋದಿಲ್ವೇನೋ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಮಾತಾಡ್ಬಿಟ್ರು. ಆ ಖುಷಿನ ಗಂಡನಾಗಿ ನೀನು ಹಂಚ್ಕೋಬೇಕು ತಾನೆ, ಅದಕ್ಕೆ ಕೊಟ್ನಪ್ಪ. ನನಗೂ ಅಷ್ಟೇ ಮೀನಾ, ಅಪ್ಪ ಹತ್ರನು ಮಾತ್ಬಿಡಲ್ಲ, ಬಿಟ್ರೆ ಜಪ್ಪಯ್ಯ ಅಂದ್ರು ಮಾತಾಡಲ್ಲ. ಅಷ್ಟು ಹಠಮಾರಿ ಅವರು. ನಮ್ಮಪ್ಪನು ಹೀಗೆ ಕೇಶವ. ಒಂದ್ಸಲ ನನ್ ಸೆಕೆಂಡ್ ಪಿ ಯು ಇದ್ದಾಗ ಒಂದ್ ಸಬ್ಜೆಕ್ಟ್ ಮಾರ್ಕ್ಸ್ ಕಡಿಮೆ ಬಂತು ಅಂತ 1 ವಾರ ಮಾತ್ಬಿಟ್ಟಿದ್ರು ಗೊತ್ತಾ. ನಾನಂತೂ ಎಷ್ಟು ಹತ್ತಿದೀನಿ ಗೊತ್ತಾ. ಮತ್ತೆ ಅವ್ರ ನನ್ನ ಹತ್ರ ಮಾತಾಡಿದಾಗ ನನ್ಗೆ ಎಷ್ಟು ಖುಷಿ ಆಯ್ತು ಗೊತ್ತಾ. ಓಡೋಗಿ ತಪ್ಕೊಂಡ್ಬಿಟ್ಟೆ. ತಪ್ಕೊಂಡು ಜೋರಾಗಿ ಹತ್ಕೊಂಡು ಅವ್ರು ಬಿಡು ಅನ್ನೋವರೆಗೂ ಬಿಡ್ಲೇ ಇಲ್ಲ ಗೊತ್ತಾ. ನಾವ್ ಇಷ್ಟಪಡೋರ್ ಮಾತ್ ಆ ನೋವು ನರ್ಕಕ್ಕಿಂತ ಘೋರ ಕೇಶವ. ಅಪ್ಪ ಅಮ್ಮ ನೆನಪಾಗ್ತಿದಾರ ಮೀನಾ? ಹೌದು ಕಣೋ ಕೇಶವ, ನಾನು ಅವ್ರಿಬ್ರನ್ನ ಒಂದಿನೂ ಬಿಟ್ಟಿದ್ದವಳಲ್ಲ. ಕೇಶವ, ನಾವ್ ಪ್ರೀತಿ ಮಾಡ್ತಿದ್ ದಿನಗಳು ನೆನ್ಸ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಅವಾಗವಾಗ ಸಿಗ್ತಾ ಇದ್ವಿ, ಹರಟೆ ಹೊಡಿತಾ ಇದ್ವಿ, ಎಲ್ಲಂದ್ರಲ್ಲಿ ಸುತ್ತಾ ಇದ್ವಿ. ಈಗ ಅದೆಲ್ಲ ನೆನ್ಸ್ಕೊಂಡ್ರೆ ಆಗುತ್ತೆ ಕಣೋ. ಏನ್ ಮೀನಾ ಹೀಗೆ ಹೇಳ್ತಿದ್ಯಾ? ನಾವಿಬ್ರು ಮದ್ವೆ ಅನ್ನೋ ತರ ಮಾತಾಡ್ತಿದ್ಯಲ್ಲ. ಹಾಗಲ್ವೋ, ಏಕಾಂತವಾಗಿ ಕಾಲ ಕಳೆದಕ್ಕೆ ತುಂಬಾ ಟೈಮ್ ಸಿಕ್ತಿತ್ತು ಅಂತ ಹೇಳಕ್ ಬಂದೆ. ಈಗ್ಲೂ ನಾವ್ ಈ ರೂಮ್ ಅಲ್ಲಿ ಇದೀವಿ. ಹಾಗಲ್ವೋ, 4 ಗೋಡೆ ಮಧ್ಯೆ ಇರೋದಕ್ಕೂ ಹೊರಗೋಗಿ ಸುತ್ತಾಡೋದಕ್ಕೂ ವ್ಯತ್ಯಾಸ ಅಲ್ವಾ ಹೇಳು? ಇದೆ ಕೇಶವ, ನಾವಿಬ್ರು ಎಲ್ಲಾದ್ರೂ ಹೊರಗ್ ಸುತ್ತಾಡ್ಕೊಂಡ್ ಬರೋಣವಾ? ಹಾ, ಒಂದ್ ಕೆಲ್ಸ ಮಾಡೋಣ. ಭಾನುವಾರ ನಿಂಗ್ ರಜಾ ಇರುತ್ತಲ್ವಾ? ನನಗೂ ಸ್ಟೋರ್ಸ್ ಒಂದಷ್ಟು ಐಟಮ್ಸ್ ನ ಪರ್ಚೇಸ್ ಮಾಡೋದಿದೆ. ನೀನು ಆಟೋ ಹೊತ್ಕೊಂಡು ಸೀದಾ ಮಾರ್ಕೆಟಿಗೆ ಬಂದ್ಬಿಡು. ನಾವು ಮಾರ್ಕೆಟ್ ಸುತ್ತಾಡೋಣ. ಈ ಕಡೆ ನನ್ ಕೆಲ್ಸ ಆದಂಗ ಆಗುತ್ತೆ, ನೀನ್ ನನ್ ಜೊತೆ ಓಡಾಡ್ದಂಗೂ ಇರುತ್ತೆ. ಹೇಗಿದೆ ಐಡಿಯಾ? ಡಬ್ಬಾ ತರ ಇದೆ. ನಿನ್ನಂತ ಅನ್ರೊಮ್ಯಾಂಟಿಕ್ ಫಿಲೋನ ನನ್ ಜೀವನದಲ್ಲಿ ನೋಡೇ ಇಲ್ಲ ಕಣೋ ಕೇಶವ. ಅಲ್ವೋ, ಹೊರಗೆ ಎಲ್ಲಾದ್ರೂ ಸುತ್ತಾಡಕ್ ಹೋಗೋಣ ಅಂದ್ರೆ ಮಾರ್ಕೆಟಿಗೆ ಬಾ ಅಂತ ಕರಿತಿರೋ ಪ್ರಪಂಚದಲ್ಲಿ ಏಕೈಕ ಗಂಡ ನೀನೇ ಇರ್ಬೇಕು.
ಮತ್ತೆ ಎಲ್ಲಿಗೆ ಹೋಗ್ಬೇಕು ಅಂತ ನೀನ್ ಹೇಳ್ತಿರೋದು? ಹೊರಗೆ ಅಂದ್ರೆ ಇದೇ ಊರಲ್ಲ ಕೇಶವ, ಬೇರೆ ಊರಿಗೆ ಹೋಗೋಣ ಅಂತ ಹೇಳ್ತಿರೋದು. ಬೇರೆ ಊರ? ಅದಕ್ಕೆ ಅಪ್ಪನ ಹತ್ರ ಪರ್ಮಿಷನ್ ಕೇಳ್ಬೇಕು. ಏನೋ ಕೇಶವ ನೀನು ಏನ್ ಕೇಳಿದ್ರು ಅಪ್ಪ ಅಪ್ಪ ಅಂತ ಹೇಳ್ತಿರ್ತೀಯ, ಅದೆಲ್ಲ ಗೊತ್ತಿಲ್ಲ. ನೀನ್ ನನ್ನ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ಬೇಕು ಅಷ್ಟೇ. ಟ್ರಿಪ್ಪಿಗೆ ತಾನೆ ಹೋಗೋಣ. ಹ್ಮ್ ಟ್ರಿಪ್ಪಿಗೆ ತಾನೆ ಹ್ಮ್ ಹೋದ್ರಾಯ್ತು. ಟ್ರಿಪ್ಪಿಗೆ ತಾನೆ. ಸಾಕು ನಿಲ್ಸೋ. ನೋಡು ಕೇಶವ, ನಾಳೆ ಅಷ್ಟ್ರಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತೀಯಾ, ಎಷ್ಟ್ ದಿನ ಕರ್ಕೊಂಡು ಹೋಗ್ತೀಯಾ ಅಂತ ಹೇಳ್ಬೇಕು. ಬೇಗ ಹೇಳ್ಬೇಕು, ಯಾಕೆಂದ್ರೆ ನನ್ನ ಆಫೀಸಿಗೆ ಲೀವ್ ಹಾಕ್ಬೇಕು. ನೋಡು ಮೀನಾ, ನಿಮ್ಮ ಆಫೀಸಿಗೆ ನೀನ್ ಲೀವ್ ಹಾಕಿದಷ್ಟು ಈಸಿಯಾಗಿ ನಮ್ಮ ಅಂಗಡಿಗೆ ನಾನು ರಜಾ ಹಾಕಕ್ಕಾಗಲ್ಲ. ಹೋ ಹೌದು ಹೌದು ಅಂದ್ರೆ ರಜಾ ಹಾಕಕ್ಕಾಗಲ್ಲ, ಆದ್ರೂ ನಿನಗೋಸ್ಕರ ರಜಾ ಹಾಕ್ತೀನಿ ನಾನು. ಬಾ ದಾರಿ. ಹಾ ರಕ್ಷಾ, ಎಷ್ಟು ಚೆನ್ನಾಗಿ ತಲೆ ಓದ್ತಾ ಇದೆಯೇ. ನಿನ್ಗೆ ಒಳ್ಳೆ ಗಂಡ ಸಿಕ್ಕಿ 100 ಕಾಲ ಚೆನ್ನಾಗಿರಮ್ಮ. ಹೌದು, ಟೀ ಮಾಡ್ತೀನಿ ಅಂತ ಹೋದೆ, ಹಾಗೆ ಬಂದ್ಬಿಟ್ಟಿದ್ಯಾ? ಏ ಮೀನಾ, ಮೀನಾ ನಾನೇ ಅತ್ತೆ. ಅದ್ಗೆ ನಿಮ್ಗೂ ಟೀ ಮಾಡ್ಕೊಂಡ್ ಬರ್ಲಾ? ಹಾ ರಕ್ಷಾ, ಇವತ್ತು ಆಫೀಸಲ್ಲಿ ತುಂಬಾ ಕೆಲ್ಸ ಇದೆ. ನೆನೆಸ್ಕೊಂಡ್ರೆ ತಲೆ ಚಿಟ್ಟಿಡಿತಾ ಇದೆ. ನಂಗೂ ಒಂದ್ ಸ್ಟ್ರಾಂಗ್ ಟೀ. ಹಾ ಕೂತ್ ಜಾಗದಲ್ಲಿ 4 ಪೇಪರ್ ಸೈನ್ ಮಾಡಕ್ಕೆ ನಿನಗೆ ತಲೆನೋವು ಬರುತ್ತಾ? ಏನತ್ತೆ ನನ್ ಕೆಲ್ಸದ ಬಗ್ಗೆ ಇಷ್ಟೊಂದು ಹಗುರವಾಗಿ ಮಾತಾಡ್ತಿದ್ದೀರಾ? ಅಯ್ಯೋ, ನಾನೆಲ್ಲಮ್ಮ ಹಾಗಂದೆ. ಇಷ್ಟಕ್ಕೆ ಅಷ್ಟ ಅಂದೆ ಅಷ್ಟೇ. ಬೆಳಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡೋ ಸೊಸೆಗೆ ಇಷ್ಟು ಸುಸ್ತಾಗ್ಬೇಕಾದ್ರೆ ಇನ್ನು ಬೆಳಗಿಂದ ರಾತ್ರಿವರೆಗೂ ಕೆಲಸ ಮಾಡೋ ಅತ್ತೆಯಂದಿರಿಗೆ ಇನ್ನೆಷ್ಟು ಸುಸ್ತಾಗ್ಬೇಕು ಹೇಳು? ಅಬ್ಬಾ ಅತ್ತೆ, ನೀವ್ ಅನ್ಕೊಂಡಂಗೆ ನಾನ್ ಕೂತಿದ್ ಕಡೆನೇ ಕೆಲ್ಸ ಮಾಡಲ್ಲ. ನಮ್ಗೂ ಓಡಾಟ ಇರುತ್ತೆ. ನಾನ್ ಎಲ್ ಕೆಲ್ಸ ಮಾಡೋದ್ ಹೇಳಿ? ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ. ಸುಮ್ನೆ ನಿಂತ ಜಾಗದಲ್ಲೇ ನಿಂತ್ಕೊಂಡು ತೊಳ್ದಿರೋ ಪಾತ್ರೆನೆ ತೊಳ್ದಂಗಲ್ಲ. ಯಾರ ಹತ್ರ ಏನೇ ಮಾತಾಡ್ತಿದ್ಯಾ? ನಾನು ಅತ್ತೆ ಜೊತೆ ಮಾತಾಡ್ತಾ ಇದ್ದೀನಿ. ಕೇಶವ, ಏನೋಳ್ ಮಾತಿನ ಅರ್ಥ? ಅಂದ್ರೆ ನಾನ್ ಮನೇಲಿ ಏನು ಕೆಲಸ ಮಾಡಲ್ಲ, ಇವಳು ಮಾತ್ರ ಕೆಲಸ ಮಾಡೋದು ಅಂತನಾ? ನಾನೆಲ್ಲ ಹಾಗೆ ಹೇಳ್ದೆ. ಅತ್ತೆ ಎಷ್ಟ್ ಕೆಲ್ಸ ಮಾಡ್ತಿದಾರೋ ನಾನು ಅಷ್ಟೇ ಕೆಲ್ಸ ಮಾಡ್ತಿದೀನಿ ಅಂತ ಹೇಳ್ದಪ್ಪ. ನೋಡು ಕೇಶವ, ಮನೆ ನೋಡ್ಕೊಳಕ್ಕೂ ಮನೆ ಹೊರಗಡೆ ಕೆಲಸ ಮಾಡಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಹೇಳು ಸ್ವಲ್ಪ. ನೋಡು ಕೇಶವ, 4 ಗೋಡೆ ಮಧ್ಯೆ ಇರೋದಕ್ಕೂ 4 ಜನನ ಸಂಭಾಳಿಸೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಸ್ವಲ್ಪ ಹೇಳು. ನಿನಗಂದ್ರೆ ಶನಿವಾರ ಭಾನುವಾರ ಅಂತ ರಜೆ ಬಂದ್ಬಿಡುತ್ತೆ ತಾಯಿ. ನಮ್ಮಂತ ಅತ್ತೆಂದಿರಿಗೆ ರಜಾ ಎಲ್ಲೇ ಇರುತ್ತೆ? ಸೊಸೆಂದ್ರು ಸೋಮವಾರದಿಂದ ಶುಕ್ರವಾರದವರೆಗೂ ಆಚೆ ಕೆಲಸ ಮಾಡ್ತಾರೆ. ಶನಿವಾರ ಭಾನುವಾರ ಅತ್ತೆಗ್ ಸಹಾಯ ಮಾಡ್ತಾರೆ. ಹೌದು ಕಣೆ ಮೀನಾ, ನೀನು ಅಷ್ಟೇ. ಭಾನುವಾರ ಬಂದು ನನಗದೆಷ್ಟು ಸಹಾಯ ಮಾಡ್ತೀಯೇ ನನ್ ಕಂದ. ನೀವೇನ್ ಕಮ್ಮಿನ? ಪಾಪ ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ತೀರಾ, ರಾತ್ರಿ 10:30ವರೆಗೂ ಕೆಲಸ ಮಾಡ್ತೀರಾ. ನಿಮ್ ತರ ಕೆಲ್ಸ ಈ ಗಂಡಸ್ರು ಮಾಡಕ್ಕಾಗಲ್ಲ. ಈ ಅತ್ತೆ ಸೊಸೆ ಅಂದ್ರ ಕಷ್ಟ ಗಂಡಸರಿಗೆ ಎಲ್ಲ ಅರ್ಥ ಆಗುತ್ತೆ ಹೇಳು? ಸೊಸೆ ಅಂದ್ರೆ ನಿನ್ ತರ ಇರ್ಬೇಕು ಕಡೆ. ಅತ್ತೆ ಅಂದ್ರೆ ನಿಮ್ ತರ ಇರ್ಬೇಕು ಅತ್ತೆ. ಸರಿ ಸರಿ ಬಾ, ಬಿಸಿ ಬಿಸಿಯಾಗಿ ಟೀ ಮಾಡ್ಕೊಂಡು ಮಾತಾಡ್ಕೊಂಡು ಕುಡಿಯೋಣ. ಮದ್ವೆ ಆದಾಗ್ಲಿಂದ ನೋಡ್ತಾನೆ ಇದೀನಿ, ಇವ್ರಿಬ್ರು ಕೆಮಿಸ್ಟ್ರಿನೇ ಅರ್ಥ ಆಗ್ತಿಲ್ವಲ್ಲ. ಅಷ್ಟಕ್ಕೂ ಇವ್ರಿಬ್ರು ಜಗಳ ಆಡಿದ್ರ ಅಥವಾ ಒಬ್ರನ್ನೊಬ್ರು ಹೊಗಳ್ಕೊಂಡ್ರ? ಒಂದಂತೂ ನಿಜ, ನನ್ನನ್ನು ಸೇರಿಸಿ ಎಲ್ಲಾ ಗಂಡಸರಿಗೂ ಬೈದ್ರು. ಕೇಶವ, ತಗೋ ಟೀ ಕುಡಿ. ಅಮ್ಮ, ಸ್ವಲ್ಪ ದಿನದ ಹಿಂದೆ ನೀನ್ ಹೇಳಿದ್ನೇನು ಕೇಶವ ಒಂಥರ ಪುಟ್ಟ ಮಗು ತರ, ಅವನಿಗೇನು ಗೊತ್ತಾಗಲ್ಲ, ಅವ್ನ್ ಪಾಪ ಮುಗ್ಧ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ. ಈ ಕತ್ತೆ ಇನ್ನೊಂದ್ಸಲ ವಯಸ್ಸಿಗೆ ಮೀರಿದ್ ಮಾತಾಡಿದ್ರೆ ತಲೆ ಮೇಲೆ ಹಾಕ್ತೀನಿ. ಹೋಗಿ ಓದ್ಕೊ. ಸರಿ ಬಿಡು, ನಾನು ಹೋಗ್ತೀನಿ. ಮೀನಾ ಅವ್ರೇ, ಯಾರು ನೆನ್ನೆ ಹೇಳ್ದಾಗಿತ್ತು ನಾಳೆ ಶುಕ್ರವಾರ ದೇವಸ್ಥಾನಕ್ಕೆ ಹೋಗ್ಬೇಕು, ಅಮ್ಮನವ್ರ ಪೂಜೆ ಮಾಡಿಸ್ಬೇಕು ಅಂತೆಲ್ಲ. ಆದ್ರೆ ಇವತ್ತು ದೇವರ ದರ್ಶನ ಇಲ್ಲೇ ಆಗ್ಬಿಡ್ತು ಏನು? ಅತ್ತೆ ಅದು ಮರ್ತೋಗಿತ್ತು. ದೇವಸ್ಥಾನಕ್ಕೆ ಹೋಗ್ತೀನತ್ತೆ, ಹಾಗೆ ಅಲ್ಲಿಂದ ಕೆಲ್ಸಕ್ಕೆ ಹೋಗ್ತೀನಿ. ಬ್ಯಾಗು ಬ್ಯಾಗು. ಯಜಮಾನ್ರೇ, ಪಾಪ
ತಾವು ಊಟಕ್ ಬರ್ತೀರಾ ಅಥವಾ ಹೆಂಡತಿ ಮುಖ ನೋಡ್ಕೊಂಡೆ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ರು? ಅದು ಅಮ್ಮ ಅರ್ಜೆಂಟು ಡೆಲಿವರಿ ಕೊಡೋದಿತ್ತು, ನಾನು ಹೋಗಿ ಬರ್ತೀನಿ. ಬಾಯ್. ಮುದ್ದಾದ ಜೋಡಿ. ಈ ಜೋಡಿ ಮೇಲೆ ಯಾವ ಕೆಟ್ಟ ಕಣ್ ದೃಷ್ಟಿನೂ ಬೀಳದೆ ಇರ್ಲಿ. ನೀನಕ್ಕ? ಅರೆ ಅಮ್ಮ, ನೀನೇ ನಿಲ್ಲಿ ನಡ್ಕೊಂಡ್ ಬರ್ತಾ ಇದ್ಯಾ? ಗಾಡಿಗೆ ಏನಾಯ್ತು? ಅಯ್ಯೋ, ಕಾಲೇಜಿಗೆ ಹೋಗ್ತಿದ್ನ, ಮಧ್ಯ ರೋಡಲ್ಲಿ ಗಾಡಿ ಕೈ ಕೊಟ್ಬಿಡ್ತು. ಹಂಗೆ ಒಬ್ಳೆ ನಡ್ಕೊಂಡ್ ಹೋಗೋಣ ಅನ್ಕೊಂಡೆ. ಅಷ್ಟ್ರಲ್ಲಿ ನೀವ್ ಕಾಣಿಸಿದ್ರ, ಹಂಗೆ ಕಂಪ್ನಿ ಸಿಕ್ತು ಅನ್ಕೊಂಡೆ. ಅದ್ ಸರಿ, ಎಲ್ಲಿವರೆಗೂ ಬಂತು ನಿಂದು ಒಲ್ಲ ಬಂದು ಜಗಳ? ಓ ಅಕ್ಕ, ಆ ಕಾಡ್ಬಬ್ಬನ ಹೆಸರು ನನ್ ಮುಂದೆ ಎತ್ಬೇಡಿ. ಯಾಕಮ್ಮೋ, ಅವ್ನ್ ಕಂಡ್ರೆ ಹಾಗೆ ಹೊರ್ದ್ ಬೈತ್ಯಾ? ಅಂತದ್ ಏನ್ ಮಾಡಿದಾನೋ ನಿನ್ಗೆ? ಏನ್ ಮಾಡಿಲ್ಲ ಅಂತ ಕೇಳಿ ಅಕ್ಕ. ಅವ್ನ್ ನನ್ನನ್ ಗೋಳೈಕೊಂಡಿರೋಷ್ಟು ಪ್ರಪಂಚದಲ್ಲಿ ಯಾರು ಯಾರನ್ನು ಗೋಳೈಕೊಂಡಿರೋಕ್ ಸಾಧ್ಯನೇ ಇಲ್ಲ. ಆ ನಿಮ್ ಮೈದ್ನ ಏನ್ ಮಾಡಿದಾನೆ ಗೊತ್ತಾ? ನಾನು ನನ್ ಫ್ರೆಂಡು ಹೋಟೆಲ್ಗೆ ಹೋಗಿದ್ದಾಗ ಇಬ್ರು ಜೊತೆಗಿರೋದ್ನ ವಿಡಿಯೋ ಮಾಡಿ ಎಷ್ಟು ಬ್ಲಾಕ್ ಮೇಲ್ ಮಾಡಿದ್ದ ಗೊತ್ತಾ? ಅಲ್ಲ ಅಮ್ಮೋ, ನೀನು ನಿನ್ ಫ್ರೆಂಡ್ ಜೊತೆ ಇರೋದ್ನ ವಿಡಿಯೋ ಮಾಡಿರೋದಕ್ಕೆ ನೀನ್ ಯಾಕೆ ಹೆದರ್ಕೋಬೇಕು? ಹೆದರಿಕೆ ಆಗದೆ ಇರುತ್ತಾ ಅಕ್ಕ? ನಾನು ಹೋಗಿದ್ ನನ್ ಬೆಸ್ಟ್ ಫ್ರೆಂಡ್ ಜೊತೆ. ಹೋಗ್ಲಿ ಬಿಡಿ ಅಕ್ಕ, ಈಗ ಯಾಕೆ ಅದೆಲ್ಲ? ಮತ್ತೆ ಹೇಗಿದೆ ನಿನ್ ನಂದ ಗೋಕುಲ? ಎಲ್ರು ನಿನ್ನ ಸೊಸೆ ಅಂತ ಒಪ್ಕೊಂಡ್ರ? ಎಲ್ರು ಒಪ್ಕೊಂಡಿದಾರಮ್ಮ, ಆದ್ರೆ ನಮ್ಮ ಮಾವನೇ ನನ್ ಮೇಲೆ ಇನ್ನೂ ಕರುಣೆ ತೋರಿಸ್ತಿಲ್ಲ. ಅದ್ ಗೊತ್ತಿರೋದೇ ಬಿಡಿ ಅಕ್ಕ. ಅಷ್ಟಕ್ಕೂ ಅವ್ರ ಮನೆಯವರೆಲ್ಲ ಅವ್ರ ಜೊತೆ ಅದ್ ಹೆಂಗಿರ್ತಾರೋ, ಯಾವಾಗ ನೋಡಿದ್ರು ಗುರ್ರ ಅಂತಾನೆ ಇರ್ತಾರೆ. ನಮ್ ಮಾವನ್ ಬಗ್ಗೆ ನನ್ನ ಹತ್ರನೇ ಹೀಗೆಲ್ಲ ಮಾತಾಡ್ತಿದ್ಯಲ್ಲ. ನೋಡಮ್ಮ, ನಮ್ ಮಾವ ನೀನ್ ಅನ್ಕೊಂಡಾಗಲ್ಲ, ಅವ್ರು ನೋಡೋದಕ್ಕೆ ಹೊರಗಿಂದ ನರಸಿಂಹನ್ ತರ ಕಾಣ್ಬೋದು, ಆದ್ರೆ ವಿಷ್ಣುವಿನ ಎಲ್ಲಾ ಗುಣಗಳು ಅವ್ರ ಒಳಗಿದೆ. ಅದಂತೂ ನಿಜ ಅಕ್ಕ. ನಿಮಗೊಂದ್ ವಿಷಯ ಗೊತ್ತಾ? ಒಂದಿನ ರಾತ್ರಿ ನನ್ ಹಿಂಗೆ ಗಾಡಿ ಕೆಟ್ಟೋಗಿತ್ತ, ನಾನು ಒಬ್ಳೇ ಒಂದಷ್ಟು ರೌಡಿಗಳನ್ನ ಮಾಡಿದ್ರು. ನನ್ ಜೀವನನೇ ಮುಳುಗೋಯ್ತು ಅಂತ ಅನ್ಕೊಂಡೆ ಅಕ್ಕ. ಅವಾಗ ಸದ್ಯ ಟೈಮ್ಗೆ ನಿಮ್ ಮಾವ ಬಂದು ನನ್ನ ದೇವ್ರ ತರ ರಕ್ಷಣೆ ಮಾಡಿದ್ರು. ಏ ಅಮ್ಮೋ, ಏನೇ ನೀನು ನಿಮ್ಮವ ಅಂತ ಹೇಳ್ತಿದ್ಯಾ? ಅವ್ರು ನಿನ್ಗೂ ಮಾವನೇ ತಾನೆ? ಓ ಕರೆಕ್ಟ್ ಅಲ್ವಾ? ನಮ್ ಮಾವ ಬಂಗಾರದ ಮನುಷ್ಯ. ಆದ್ರೂ ನಂಗೊಂದ್ ಡೌಟ್ ಅಕ್ಕ, ಅಂತ ಬಂಗಾರದ ಮನುಷ್ಯಂಗೆ ಇಂತ ದಾರಿ ತಪ್ಪಿದ ಮಗ ಹೆಂಗ್ ಕೊಟ್ಬಿಟ್ಟ? ಅವ್ರ ಆಕಾಶ ಆದ್ರೆ ಇವನ್ ಪಾತಾಳ, ಅವ್ರ ದೇವ್ರಾದ್ರೆ ಇವನ್ ದೆವ್ವ. ನಿಲ್ಸು, ನಿನ್ ಜೊತೆ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ನಿನ್ ವಲ್ಲಭನ್ ಗುಣಗಾನನ ಮತ್ತೊಂದಿನ ಕೇಳ್ತೀನಿ, ನಡಿ ಹೋಗೋಣ. ಓ ಕರೆಕ್ಟ್ ಅಲ್ವಾ? ಬನ್ನಿ ಹೋಗೋಣ.